ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕಡಲೆ ಹಿಟ್ಟಿನ ಬೇಸನ್ ಪಲ್ಯ ರೊಟ್ಟಿ ಜೊತೆಗೆ ಮಾಡುವಂಥದ್ದು. ಅಂದರೆ ಅದು ನಮ್ಮ ಕಡೆ ಮಾಡುವಂಥದ್ದಲ್ಲ, ಅದು ನಾರ್ತ್ ಅಲ್ಲಿ ಮಾಡುವಂಥದ್ದು. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿದರೆ, ಅದಕ್ಕೆ ಒಂದು 1/4 kg ಕಡಲೆ ಹಿಟ್ಟು ತಗೊಳ್ಬೇಕು. ಮತ್ತು 3ರಿಂದ 4 ಆನಿಯನ್ ಸಣ್ಣದಾಗಿ ಕಟ್ ಮಾಡಬೇಕು, 2 ಟೊಮೆಟೊ, ಮತ್ತೊಂದು 4 ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್, ಮತ್ತು ಇದ್ದರೆ ಕರಿ ಲೀವ್ಸ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಮತ್ತು ಹುಣಸೆ ಹುಳಿಯನ್ನು ತಗೊಳ್ಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ. ಅದು ಇಲ್ಲ ಅಂತೇಳಿದರೆ ಲಿಂಬೆ ರಸ ಕೂಡ ಹಾಕ್ಬೋದು. ಈಗ ಟೊಮೆಟೊ ಆನಿಯನ್ ಗ್ರೀನ್ ಚಿಲ್ಲಿ ಎಲ್ಲ ಕೂಡ ಸಾಲ್ಟ್ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಮೆಣಸಿನ ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಮತ್ತು ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಚೆಂದ ಬಾಯ್ಲ್ ಆಗುವಾಗ ನಾವು ಈ ಬೇಸನ್ ಕಡಲೆ ಹುಡಿಯನ್ನು ನೀರಲ್ಲಿ ಹಾಕಿ ಈ ರೀತಿ ಕಲಸಿಡಬೇಕು. ಗಂಟು ಅಂತ ಇರಬಾರ್ದು, ಆ ರೀತಿ ಕಲಸಿ ಗಟ್ಟಿಯಾಗಿ ಕಲಸಿ ಅದು ನಾವು ಆಲ್ರೆಡಿ ರೋಸ್ಟ್ ಮಾಡ್ತಾ ಇದ್ದೀವಲ್ಲ ಆ ಬಾಣಲೆಗೆ ಹಾಕಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಆಯಿತು, ಕಡಲೆ ಹಿಟ್ಟಿನ ಪಲ್ಯ ರೆಡಿ ಆಗ್ತದೆ. ಸೊ ಇದರಲ್ಲಿ ರೊಟ್ಟಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ. ನನ್ನ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದು ಸೊಪ್ಪು ಪಲ್ಯ ಮಾಡುವಂಥದ್ದು, ಅದು ಯಾವ ಸೊಪ್ಪು ಕೂಡ ಮಾಡಬಹುದು. ಈಗ ಅದಕ್ಕೋಸ್ಕರ ನೋಡಿ ಇಷ್ಟು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್ ಇಷ್ಟು ತಗೊಂಡೇನೆ. ಇದು ಸೊಪ್ಪು ಕೂಡ ಹಾಗೆ ನಮ್ಮ ಕಡೆ ಸಿಗುವಂಥದ್ದಲ್ಲ, ಅದೇ ಶಿವಮೊಗ್ಗ, ತಿಪ್ಟೂರು ಆ ಕಡೆ ಎಲ್ಲ ಮಾಡುವಂತಹ ಸೊಪ್ಪು. ಸೊ ಅಲ್ಲಿಯವರಿಗೆ ಇಂಥದ್ದು ಸಿಗುವಂಥದ್ದು, ಅವರೇ ಮಾಡಿರುವಂಥದ್ದು ರೆಸಿಪಿ ಕೂಡ. ಸೊ ಅದಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಚೆಂದ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಎಲ್ಲ ಕೂಡ ಹಾಕಿ ಫ್ರೈ ಮಾಡಿ, ಅದು ಸೊಪ್ಪುಂಟಲ್ಲ ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಹಾಕುವಂಥದ್ದು. ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಇತ್ತು. ಈಗ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ. ಸೊ ರೊಟ್ಟಿ ಅಂತ ಹೇಳಿದರೆ ಪರೋಟ ಅಂತ ಸಹ ಹೇಳ್ಬೋದು. ಸೊ ಅದಕ್ಕೋಸ್ಕರ ಗೋಧಿ ಹಿಟ್ಟು ತಗೊಂಡಿದೆ. ಅದನ್ನು ದಪ್ಪಗಾಗಿ ಚಪಾತಿ ಮಾಡ್ತೇವಲ್ಲ ಅದೇ ರೀತಿ ಸ್ವಲ್ಪ ತಿಕ್ಕಾಗಿ ಲಟ್ಟಿಸಬೇಕು. ಲಟ್ಟಿಸಿ ಅದರ ಮೇಲೆ ಸ್ವಲ್ಪ ಗೀ ಹಾಕಬೇಕು. ಗೀ ಹಾಕಿ ಚಂದ ಫುಲ್ ಸವರಬೇಕು. ಸವರಿದ ನಂತರ ಅದನ್ನು ಫೋಲ್ಡ್ ಮಾಡುವಂಥ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಹಾಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಕಟ್ ಮಾಡುವಂಥದ್ದು. ಚೆನ್ನಾಗಿ ರೀತಿ ಮಾಡಬೇಕು. ಮತ್ತು ಒಂದೇ ಶೇಪಲ್ಲಿ ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿ ಬಾಲ್ ಥರ ಮಾಡಿ ಮತ್ತೆ ಲಟ್ಟಿಸು. ಚಪಾತಿ ಥರನೇ ಲಟ್ಟಿಸುವಂಥದ್ದು, ಅದೇ ಥರ ಕಾಯಿಸುವಂಥದ್ದು ಕೂಡ.
ತೋರಿಸಿದ್ದೇನೆ ವಿಡಿಯೋದಲ್ಲಿ ನೋಡಿ.